ಹಾಯ್ ಸ್ನೇಹಿತರೆ, ತಮ್ಮ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಹುಳ್ಳಿಕಾಳು ಮತ್ತು ಸೋಯಾ ಹಾಕಿ ನಾಲಿಗೆಗೆ ರುಚಿಯಾಗಿ ಗರಿಗರಿಯಾಗಿ ಯಾವ ರೀತಿ ನಾವು ವಡೆ ಮಾಡ್ಕೊಳೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಮಾಡಬೇಕಾಗಿರೋದು ನನ್ನ ಚಾನಲ್ಗೆ ಒಂದು ಲೈಕ್ ಕೊಟ್ಟು ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ. ನಾನು ಹಾಕೋ ಮೊದಲನೇ ವಿಡಿಯೋ ನಿಮ್ಗೆ ಬರುತ್ತೆ. ನಾನು ಇವಾಗ 200 ಗ್ರಾಮ್ ಅಷ್ಟು ಹುಳ್ಳಿಕಾಳನ್ನ ನೀಟಾಗಿ ಕಲ್ಲೆಲ್ಲ ಹಾದು ಅದನ್ನು ನಾನು 200 ಗ್ರಾಮ್ ಹುಳ್ಳಿಕಾಳನ್ನ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾನು 100 ಗ್ರಾಮ್ ಅಷ್ಟು ಸೋಯಾ ತೊಗೊಂಡಿದ್ದೀನಿ. ಈಗ ಅದನ್ನು ನಾನು ಬಿಸಿನೀರು ಕಾಯಿಸಿ ನಾನು ಹುಳ್ಳಿಕಾಳಿಗೆ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಕಡಲೆಬೇಳೆ ಆದರೆ 1 ಅವರ್ 2 ಅವರ್ಗೆಲ್ಲ ನೆನ್ಕೊಳ್ಳುತ್ತೆ, ಹುಳ್ಳಿಕಾಳು ಬೇಗ ನೆನೆಯಲ್ಲ. ಆದ್ದರಿಂದ ನಾವು ಒಂದು 4 ರಿಂದ 5 ಅವರ್ ನೆನೆಸ್ಬೇಕಾಗುತ್ತೆ ಬಿಸಿನೀರು ಹಾಕಿ. ಈಗ ಬಿಸಿನೀರು ಹಾಕಿ ನೆನೆಸೋಕೆ ಇಟ್ಬಿಟ್ಟು ಸೋಯಾನ ಮಾತ್ರ ನಾನು ಹಾಗೆ ಇಡ್ತಾಯಿದ್ದೀನಿ. ಯಾಕಂದರೆ ಸೋಯಾ ಬಂದ್ಬಿಟ್ಟು ಬೇಗ ನೆನ್ಕೊಳ್ಳುತ್ತೆ. ನಾವು ವಡೆಗೆ ಹುಳ್ಳಿಕಾಳು ರುಬ್ಬೋಕ್ಕೆ ಮುಂಚೆ ಒಂದು 10-15 ನಿಮಿಷಕ್ಕೆ ಮುಂಚೆ ನೆನೆಸ್ಕೊಂಡ್ರೆ ಸಾಕು. ಇವಾಗ ಅದೇ ರೀತಿ 4-5 ಅವರ್ ಆಯಿತು ಹುಳ್ಳಿಕಾಳು ನೆನೆಸಿ. ಈಗ ನಾನು ಸೋಯಾ ಏನು ನಿಮಗೆ ತೋರಿಸಿದ್ದನ್ನ ಮೊದಲಿಗೆ 100 ಗ್ರಾಮ್ ಸೋಯಾ, ಅದಕ್ಕೆ ಸ್ವಲ್ಪ ಬಿಸಿನೀರು ಕುದಿಸಿ ಸೇರಿಸ್ಕೊಂಡು ಆ ಬಿಸಿನೀರು ಸೋಯಾದಲ್ಲಿ ತಣ್ಣಗಾಗೋವರೆಗಿದ್ದು ಈಗ ನನ್ನ ಕೈಯಿಂದ ಮುಷ್ಟಿಯಿಂದ ಚೆಂದಾಗಿ ನೀರಿನ ಅಂಶ ಎಲ್ಲ ಹಿಂಡ್ಕೊಂಡು ನಾನು ತೊಗೋತಾಯಿದ್ದೀನಿ. ನೋಡಿ, ಈ ರೀತಿ ತೆಗೆದು ಒಂದು ಬೌಲ್ಗೆ ಇಟ್ಕೊಂಡಿದ್ದೀನಿ. ನೋಡಿ, ನಿಮ್ಗೊಂದು ಚೂರು ನೀರಿನ ಅಂಶ ಇಲ್ಲ. ಅದೇ ರೀತಿ ಹುಳ್ಳಿಕಾಳಲ್ಲಿರೋ ನೀರೆಲ್ಲ ಚೆನ್ನಾಗಿ ತೊಳೆದು ಅದನ್ನು ಬಗ್ಸ್ಬಿಟ್ಟು ಈಗ ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕೆ ಅದು ಎರಡನ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸೋಯಾ ಮತ್ತು ಹುಳ್ಳಿಕಾಳು. ಈಗ ನಾನು ಮೊದಲಿಗೆ ಹುಳ್ಳಿಕಾಳನ್ನು 200 ಗ್ರಾಮ್ ಹುಳ್ಳಿಕಾಳು 100 ಗ್ರಾಮ್ ಅಷ್ಟು 2 ಸಲಕ್ಕೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾಯಿದ್ದೀನಿ. ಇದು ಯಾವ ರೀತಿ ಮಿಕ್ಸಿ ಮಾಡ್ಕೋಬೇಕಂದ್ರೆ ಸೇಮ್ ನಾವು ವಡೆ ಯಾವ ರೀತಿ ಮಾಡ್ತೀರಾ ಅದೇ ಹದದಲ್ಲಿ ನೀವು ಮಿಕ್ಸಿ ಮಾಡ್ಕೊಬೇಕು. ನೀರು ಹಾಕ್ದಿರ ನಾವು ಕಡಲೆಬೇಳೆ ಯಾವ ರೀತಿ ಮಿಕ್ಸಿ ಮಾಡ್ಕೊತೀರೋ ಅದೇ ರೀತಿ ಮಾಡ್ಕೋಬೇಕು. ಈಗ ಅದನ್ನು ತೆಗೆದಿಟ್ಟು ಅದೇ ಮಿಕ್ಸಿ ಜಾರ್ಗೆ ನಾನು ಸೋಯಾನು 2 ಟ್ರಿಪ್ ಹಾಕ್ಕೊತಾಯಿದ್ದೀನಿ. 2 ಸಲ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಮಿಕ್ಸಿ ಆಗುತ್ತೆ. ನೋಡಿ ಎಷ್ಟು ಉದ್ರಾಗಿ ಬಂದಿದೆ, ಎಷ್ಟು ಒಂಥರ ಹೂವು ಥರ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಕಲರಾಗಿ ಕಾಣಿಸ್ತಾ ಇದೆ. ಈಗ ಅದು ಎರಡೂ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಏನು ಮೊದಲಿಗೆ ರುಬ್ಬಿರೋ ಹುಳ್ಳಿಕಾಳು ಮತ್ತು ಸೋಯಾ ಇಷ್ಟನ್ನು ನಾನು ಒಂದು ಬೌಲ್ಗೆ ಹಾಕ್ಕೊತಾಯಿದ್ದೀನಿ. ಇದಿಷ್ಟು ಹಾಕ್ಕೊಂಡು ಇದಕ್ಕೆ ನಮ್ಗೆ ವಡೆಗೆ ಏನೇನು ಹಾಕ್ಕೋತೀರ ಅದೇ ರೀತಿಯೇ ಮಾಡ್ಕೋಬೇಕಾಗಿರೋದು. ಇದು ಎಕ್ಸ್ಟ್ರಾ ಏನಂದರೆ ಹುಳ್ಳಿಕಾಳು ಮತ್ತು ಸೋಯಾ ಒಂದು ಹಾಕ್ಕೋತಾ ಇದ್ದೀರ ಅಷ್ಟೇ. ಈಗ 2 ಈರುಳ್ಳಿ ಸಣ್ಣ ಸಣ್ಣ ಹಚ್ಚಿರೋಂಥ 2 ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಪುದೀನೂ ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ತೊಗೊತಾ ಇದ್ದೀನಿ. ನಾಟಿ ಕೊತ್ತಂಬರಿ ಸೊಪ್ಪು ಒಂಚೂರು ಸೇರಿಸ್ಕೊತಾ ಇದ್ದೀನಿ. ಒಂದು 5 ರಿಂದ 6 ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ. ನಾನು ಒಂಚೂರು ಕಡಿಮೆನೇ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಇನ್ನೊಂದು 2 ಸೇರಿಸ್ಕೋಬೋದು. ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನು ಸೇರಿಸ್ಕೊತಾ ಇದ್ದೀನಿ. ತುರಿದಿರೋ ಶುಂಠಿಯನ್ನು ಅರ್ಧ ಇಂಚು. ಮತ್ತು ಸೋಂಪು ಬಂದ್ಬಿಟ್ಟು ಒಂದು ಅರ್ಧ ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕೊತ್ತಂಬರಿ ಸೊಪ್ಪು, ಪುದೀನ, ಈರುಳ್ಳಿ, ಸೋಂಪು, ಉಪ್ಪು, ನಾವು ರುಬ್ಕೊಂಡಿರೋಂಥ ಹುಳ್ಳಿಕಾಳದು ಮತ್ತು ಸೋಯಾದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳೋ ಥರ ಚೆಂದಾಗಿ ಕಲಿಸ್ಕೊಬೇಕು. ಕಲಿಸ್ಕೊಂಡ್ಮೇಲೆ ಒಂದು 3 ಸ್ಪೂನಷ್ಟು ನಾನು ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಕಡಲೆ ಹಿಟ್ಟು ನಾವು ಕಡಲೆಬೇಳೆದಾದರೆ ಎಣ್ಣೆಲಿ ಬಿಟ್ಕೊಳಲ್ಲ. ಇದು ಹುಳ್ಳಿಕಾಳು ಆಗೋದ್ರಿಂದ ನಾವು ಒಂದು 3 ಸ್ಪೂನಷ್ಟು ನಾನು ಕಡಲೆ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದು 2-3 ಚಿಟಿಕೆ ಅಷ್ಟು ಸೋಡಾನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಇಷ್ಟು ನಾವು ಸೇರಿಸ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡಿಬಿಟ್ಟು ಇದೊಂದು 10 ನಿಮಿಷ ನೆನೆಯೋಕ್ಕೆ ಬಿಡಬೇಕಾಗತ್ತೆ. 10 ನಿಮಿಷ ನೆಂದರೆ ಸಾಕು. ಈಗ 10 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಟ್ಟು 10 ನಿಮಿಷ ಆದ ನಂತರ ನಾನು ಗ್ಯಾಸ್ ಅಂಟಿಸ್ಕೊಂಡು ಸಣ್ಣ ಬಾಣಲೆ ಇಟ್ಕೊಂಡು ಒಂದು 250-300 ಗ್ರಾಮ್ ಅಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಸಾರಿನ ಎಣ್ಣೆ, ಕಡಲೆಕಾಯಿ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಕಡಲೆಕಾಯಿ ಎಣ್ಣೆ ಸೇರಿಸ್ಕೊಂಡು ಅದನ್ನು ನಾನು ಸ್ವಲ್ಪ ಎಣ್ಣೆ ಬಿಸಿ ಆಗೋಷ್ಟೊತ್ತಿಗೆ ಈಗ ನಾನು ಏನು ಮೊದಲಿಗೆ ನಾನು ವಡೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ನೀಟಾಗಿ ನಮ್ಗೆ ಯಾವ ಸೈಜ್ ಬೇಕು, ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ, ಸ್ವಲ್ಪ ದಪ್ಪಗೆ ಬೇಕಂದ್ರೆ ದಪ್ಪಕ್ಕೆ, ನಮಗೆ ಅಷ್ಟು ದಪ್ಪನಿಲ್ಲ ಅಷ್ಟು ಸಣ್ಣನಿಲ್ಲ, ನಾನು ಮೀಡಿಯಮ್ಮಾಗಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡಿಕೊಂಡು ಒಂದು ಸ್ಟೀಲಿನ ಪ್ಲೇಟು ಇಲ್ಲಾಂದರೆ ಪ್ಲಾಸ್ಟಿಕ್ ಪ್ಲೇಟ್ ಇದ್ದರೆ ನೀವು ಈ ರೀತಿ ಜೋಡಿಸಿಟ್ಕೋಬೋದು ಎಣ್ಣೆ ಬಿಸಿ ಆಗೋಷ್ಟೊತ್ತಿಗೆ. ಯಾಕಂದರೆ ನಾವು ಆವಾಗಲೇ ತಟ್ಟಿ ಒಂದು ಸೀದೋಗುತ್ತೆ, ಒಂದು ಕಲರ್ ಚೇಂಜ್ ಆಗೋಗುತ್ತೆ. ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಸಣ್ಣ ಉರಿಯಲ್ಲಿ ಎಣ್ಣೆ ಇಟ್ಕೊಂಡು ಒಂದು 2 ಪ್ಲೇಟಲ್ಲಿ ಈ ರೀತಿ ನಾವು ತಟ್ಟಿ ಇಟ್ಕೊಂಬಿಟ್ರೆ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಆವಾಗ ಕರೆಕ್ಟಾಗಿ ಬರುತ್ತೆ. ಯಾಕಂದರೆ ಎಲ್ಲ ಒಂದೇ ಸಲ ಹಾಕೋದ್ರಿಂದ ನಮಗೆ ಒಂದು ಬೆಂದಿದೆ, ಒಂದು ಬೆಂದಿಲ್ಲ, ಒಂದು ಸೀದೋಯ್ತು ಅನ್ನೋದು ಅನಿಸಲ್ಲ ಮನಸ್ಸಿಗೆ, ಚೆನ್ನಾಗಿರುತ್ತೆ. ಮೊದಲಿಗೆ ಎಣ್ಣೆ ಬಂದ್ಬಿಟ್ಟು ಚೆಂದಾಗಿ ಕಾಯಬೇಕು. ಕಾದ ನಂತರ ಸಣ್ಣ ಉರಿ ಇಟ್ಕೋಬೇಕಾಗತ್ತೆ. ನಾವು ವಡೆ ಎಲ್ಲ ಅದಕ್ಕೆ ಎಣ್ಣೆ ಒಳಗಡೆ ಬಿಟ್ಟ ಮೇಲೆ ಸಣ್ಣ ಉರಿ ಇಟ್ಕೊಂಡ್ರೆ ಕರೆಕ್ಟಾಗಿ ನಾವು ಯಾವ ಹದದಲ್ಲಿ ನಮ್ಗೆ ವಡೆ ಬೇಕೋ ಆ ಹದದಲ್ಲಿ ಸೂಪರಾಗಿ ರೆಡಿ ಆಗುತ್ತೆ. ತಿನ್ನೋಕೆ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ, ಒಂದು ಚೂರು ಎಣ್ಣೆಯಲ್ಲಿ ನಾವು ಹಾಕಿರೋದು ಬಿಟ್ಕೊಂಡಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ. ಕಲರ್ ಚೇಂಜ್ ಆಗ್ತಾಯಿದೆಯಲ್ಲ, ನಿಮಗೆ ಕಾಣಿಸ್ತಾ ಇದೆ ನೋಡಿ, ವಡೆ ರೀತಿಯೇ ಕಲರ್ ಚೇಂಜ್ ಆಗ್ತಾಯಿದೆ. ಇದೇನಿಲ್ಲ, ಎಲ್ಲ ವಡೆಗೆ ಹಾಕೋದು ಈಸಿ ಕೆಲಸ. ಏನಂದರೆ ಹುಳ್ಳಿಕಾಳು ಸೋಯಾ ಮಾತ್ರ ಹಾಕ್ಕೊಂಡು ಮಾಡ್ಕೊಳೋದು. ಇದಂತೂ ತುಂಬ ನಮಗೆ ಈ ಮೂಳೆ ನೋವಿಗೆ ಮತ್ತು ಸೊಂಟ ನೋವಿಗೆ, ಹೆಣ್ಮಕ್ಳಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದು. ಮಕ್ಳಿಗೂ ಅಷ್ಟೇ, ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು. ಈ ರೀತಿ ನೀವು ಮಾಡಿಕೊಡಿ ಮನೆಯಲ್ಲಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ರೆಡಿಯಾಗಿದೆ, ತುಂಬ ಚೆನ್ನಾಗಿದೆ.
ನೋಡೋಕ್ಕೂ ಖುಷಿ ಆಗ್ತಾಯಿದೆ, ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿದ್ರೆ ಈಗ ಥರ ಕಾಣಿಸ್ತಾ ಇದೆ. ಈಗ ಎರಡನೇ ಟ್ರಿಪ್ಪು ನಾನು ಹಾಕ್ಕೋತಾ ಇದ್ದೀನಿ. ಅದೇ ಎಣ್ಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಾಡ್ಕೋಬೇಕು. ಏಕೆಂದರೆ ಒಂದೊಂದು ಸಲ ಎಣ್ಣೆನ ನಾವು ಅದ್ರ ಮೇಲೆ ಗಮನ ಕೊಟ್ಟಲ್ಲಿ ಸೀದೋಗ್ಬಿಟ್ರೆ ಮತ್ತು ಆ ಎಣ್ಣೆ ವೇಸ್ಟ್ ಆಗುತ್ತೆ. ಅದಕ್ಕೆ ಏನು ಮಾಡ್ಬೇಕಂದ್ರೆ ನಾವು ಸಣ್ಣ ಉರಿ ಇಟ್ಕೊಂಡೆ ನಾವು ಮಾಡ್ಕೋಬೇಕು. ಒಂದು 250-300 ಗ್ರಾಮ್ ಎಣ್ಣೆ ಹಾಕಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ನಾನು 2 ಟ್ರಿಪ್ ಹಾಕ್ಕೊಂಡಿದ್ದೆ. 2 ಸಲಕ್ಕೆ ಇಷ್ಟು ವಡೆ ಹಾಕ್ಕೊಂಡಿದ್ದೀನಿ ನಾನು. ಎಷ್ಟು ಚೆನ್ನಾಗಿದೆ ನೋಡಿ, ನಿಮ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ಗರಿಗರಿಯಾಗಿ ಬಂದಿದೆ. ಖಂಡಿತ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ರುಚಿ ನೋಡಿ ನಾನು ಕಮೆಂಟ್ ಹಾಕಿ. ಯಾಕಂದರೆ ನಮ್ಮ ತಾಯಿಯವ್ರಿಗೆ ಹುಷಾರಿಲ್ಲ ಅಂತ ನಿಮ್ಗೆ ಗೊತ್ತು. ಇವಾಗ ನಮ್ಮ ತಾಯಿಯವ್ರಿಗೆ ನಾನು ಕೊಟ್ಟಿದ್ದೀನಿ ವಡೆ, ಅವ್ರು ತಿಂದ್ಬಿಟ್ಟು ಏನು ಹೇಳ್ತಾರೆ ನಮ್ಮ ತಾಯಿನೂ ನೀವು ನೋಡಿ ಒಂದು ಸಲ. ಮಾಡಿಕೊಟ್ಟವಳೆ ಬಿಸಿ ಬಿಸಿ ತಿಂತಾ ಇದ್ದೀನಿ ನಾನು. ನೀವು ಮಾಡ್ಕೊಂಡು ತಿನ್ರಿ, ಸೂಪರಾಗೈತೆ. ಚೆನ್ನಾಯ್ತಾ? ತುಂಬ ಚೆನ್ನಾಗಿದೆ. ನೀವು ಮಾಡ್ಕೊಂಡು ತಿನ್ರಿ, ತೊಳಿಗೆ ಗರ್ಮ್ ಗರ್ಮಾಗ ಚೆನ್ನಾಗಿ